ಯಾರೆಲ್ಲ ಸಯಾಟಿಕ ಪೇಯಿಂದ ಬಳಲ್ತಿದ್ದಾರೋ ಅವರಿಗಾಗಿ ಈ 3 ಎಕ್ಸಸೈಸ್. ಮೊದಲನೇದು ಪೆರಿಫಾರ್ಮಿಸ್ ಸ್ಟ್ರೆಚ್ ಅಂತ ಹೇಳಿ. ಈ ಸ್ಟ್ರೆಚ್ ಮಾಡಬೇಕಾದ್ರೆ ನಿಮ್ಮ 2 ಹಿಪ್ಗಳು ಸ್ಟ್ರೆಚ್ ಆಗೋದನ್ನು ಗಮನಿಸಬೇಕಾಗುತ್ತೆ. ಲೋಯರ್ ಬ್ಯಾಕ್ ಪೊಸಿಷನ್ ಕೂಡ ಸ್ಟ್ರೆಚ್ ಆಗೋದನ್ನು ನೀವು ಗಮನಿಸ್ಬೋದು. ಯಾರಿಗೆಲ್ಲ ಆ ಎಕ್ಸಸೈಸ್ ಮಾಡೋಕ್ಕಾಗಲ್ವೋ ಈ ಎಕ್ಸಸೈಸನ್ನು ನೀವು ಮಾಡಿ ಆಲ್ಟರ್ನೇಟ್ ಆಗಿ ಇಟ್ಕೋಬೋದು. ಎರಡನೆಯ ಎಕ್ಸಸೈಸ್ ಬಂದ್ಬಿಟ್ಟು ಸೈಡ್ ಹಿಪ್ ಸ್ಟ್ರೆಚ್ ಅಂತ ಹೇಳಿ. ಈ ಎಕ್ಸಸೈಸ್ ಮಾಡುವಾಗ ಸೈಡ್ ಹಿಪ್ ಈ ರೀತಿಯಾಗಿ ಸ್ಟ್ರೆಚ್ ಮಾಡ್ಕೋಬೇಕು. ಇಲ್ಲಿ 6 ಸೆಕೆಂಡ್ಸ್ ಹೋಲ್ಡ್ ಮಾಡೋದನ್ನು ಮರಿಬಾರ್ದು. ಮೂರನೇ ಎಕ್ಸಸೈಸ್ ಲೋವರ್ ಬ್ಯಾಕ್ ಸ್ಟ್ರೆಚ್ ಅಂತ ಹೇಳಿ. ನಮ್ಮ ಫೇಸ್ನ ಆಪೋಸಿಟ್ ಡೈರೆಕ್ಷನ್ ಆಗಿ ನಮ್ಮ 2 ಲೆಗ್ಗಳು ಸಹ ಸ್ಟ್ರೆಚ್ ಆಗ್ತಿರಬೇಕು. ಇವುಗಳಿಂದ ನಿಮ್ಮ ಸಯಾಟಿಕಾನ ಕಡಿಮೆ ಮಾಡ್ಕೊಳ್ಬೋದು. ಈ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಅಕೌಂಟನ್ನು ಫಾಲೋ ಮಾಡಿ. ಯಾರೆಲ್ಲ ಸಯಾಟಿಕ ಪೇಯಿಂದ ಬಳಲ್ತಿದ್ದಾರೋ ಅವರಿಗಾಗಿ ಈ 3 ಎಕ್ಸಸೈಸ್. ಮೊದಲನೇದು ಪೆರಿಫಾರ್ಮಿಸ್ ಸ್ಟ್ರೆಚ್ ಅಂತ ಹೇಳಿ. ಈ ಸ್ಟ್ರೆಚ್ ಮಾಡಬೇಕಾದ್ರೆ ನಿಮ್ಮ 2 ಹಿಪ್ಗಳು ಸ್ಟ್ರೆಚ್ ಆಗೋದನ್ನು ಗಮನಿಸಬೇಕಾಗುತ್ತೆ. ಲೋಯರ್ ಬ್ಯಾಕ್ ಪೊಸಿಷನ್ ಕೂಡ ಸ್ಟ್ರೆಚ್ ಆಗೋದನ್ನು ನೀವು ಗಮನಿಸ್ಬೋದು. ಯಾರಿಗೆಲ್ಲ ಆ ಎಕ್ಸಸೈಸ್ ಮಾಡೋಕ್ಕಾಗಲ್ವೋ ಈ ಎಕ್ಸಸೈಸನ್ನು ನೀವು ಮಾಡಿ ಆಲ್ಟರ್ನೇಟ್ ಆಗಿ ಇಟ್ಕೋಬೋದು. ಎರಡನೆಯ ಎಕ್ಸಸೈಸ್ ಬಂದ್ಬಿಟ್ಟು ಸೈಡ್ ಹಿಪ್ ಸ್ಟ್ರೆಚ್ ಅಂತ ಹೇಳಿ. ಈ ಎಕ್ಸಸೈಸ್ ಮಾಡುವಾಗ ಸೈಡ್ ಹಿಪ್ ಈ ರೀತಿಯಾಗಿ ಸ್ಟ್ರೆಚ್ ಮಾಡ್ಕೋಬೇಕು. ಇಲ್ಲಿ 6 ಸೆಕೆಂಡ್ಸ್ ಹೋಲ್ಡ್ ಮಾಡೋದನ್ನು ಮರಿಬಾರ್ದು. ಮೂರನೇ ಎಕ್ಸಸೈಸ್ ಲೋವರ್ ಬ್ಯಾಕ್ ಸ್ಟ್ರೆಚ್ ಅಂತ ಹೇಳಿ. ನಮ್ಮ ಫೇಸ್ನ ಆಪೋಸಿಟ್ ಡೈರೆಕ್ಷನ್ ಆಗಿ ನಮ್ಮ 2 ಲೆಗ್ಗಳು ಸಹ ಸ್ಟ್ರೆಚ್ ಆಗ್ತಿರಬೇಕು. ಇವುಗಳಿಂದ ನಿಮ್ಮ ಸಯಾಟಿಕಾನ ಕಡಿಮೆ ಮಾಡ್ಕೊಳ್ಬೋದು. ಈ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಅಕೌಂಟನ್ನು ಫಾಲೋ ಮಾಡಿ.